ಪೇರೆಂಟ್ಸ್ಗೆ ಹೇಳ್ತೀನಿ ಪ್ರಸ್ತುತವಾಗಿ? ಪ್ರತಿಯೊಂದು ಪೇರೆಂಟ್ಸು ಕೂಡ ನಾನು ಬೇಕಾದಷ್ಟು ಕಡೆ ಹೇಳಿದ್ದೀನಿ, ಎಜುಕೇಷನ್ ವಿಷಯ ಬಂದಾಗ ಖಂಡಿತವಾಗಲೂ ನೀವು ಸ್ವಲ್ಪ ಲಿಬರಲ್ ಆಗಿರಿ. ನೀವು ಆ ಡಿಗ್ರಿ ಈ ಡಿಗ್ರಿ ಆ ಸೊತ್ತು ಈ ಸೊತ್ತು ಇದನ್ನೆಲ್ಲ ನೀವು ತಿಳ್ಕೊಂಡು ಅದ್ರ ಹಿಂದೆ ಹೋಗಬೇಡಿ. ಅವರ ಆಯ್ಕೆಗೆ ಬಿಡಿ ಯಾವ ಕೋರ್ಸ್ ಅವ್ರು ಬೇಕು ಅಂತೇಳಿ. ನಿಮ್ಮಲ್ಲಿ ಯಾರು ವಿದ್ಯಾಭ್ಯಾಸ ಮುಗಿಸ್ತಾರೆ ಅವ್ರಲ್ಲೇನೋ ನಾನೊಬ್ಬ ಉದ್ಯಮಿ ಆಗಬೇಕು, ಉದ್ಯಮ ನಡೆಸಬೇಕು, ಮತ್ತೊಂದೇನೋ ಆಗಬೇಕು ಅಂದಾಗಲೂ ಕೂಡ ಅವ್ರನ್ನೂ ಕೂಡ ಕೈ ಹಿಡಿದು ನಡೆಸುವಂಥ ಒಂದಷ್ಟು ಕೆಲಸ ಕಾರ್ಯಗಳು ನಡೀತಾ ಇದೆ ಅಂತ. ಅದೇ ಯಾವುದೇ ಒಂದು ವಿದ್ಯಾರ್ಥಿ ನಿಜವಾಗಲೂ ಓದಬೇಕು ಅಂತ ಬಂದು ಅವನಿಗೆ ಹಣ ಇಲ್ಲ ಅಂತೇಳಿ ಅವನು ವಾಪಸ್ ಹೋಗಬಾರ್ದು. ಸ್ಟಡಿ ಫಸ್ಟ್, ಪೇ ನೆಕ್ಸ್ಟ್. ಪ್ರತಿಯೊಬ್ಬರಲ್ಲೂ ಏನೋ ಶಕ್ತಿ ಇದೆ, ಆ ಶಕ್ತಿ ಅವ್ರನ್ನ ಗುರುತಿಸ್ಕೊಳ್ಳದೆ ಅವನು ಸಾಯ್ತಾನೆ, ಅದೇ ದುರಾದೃಷ್ಟ. ಸಾಧ್ಯವಾದಷ್ಟು ಮಗುನ ಹಾಸ್ಟೆಲಲ್ಲಿ ಇರಿಸ್ಬೇಕು. ನಾವು ವಾರ್ಡನನ್ನು ಪದ ಯೂಸ್ ಮಾಡಲ್ಲ, ವಾರ್ಡನ್ ಇರೋದು ಜೈಲಲ್ಲಿಗೆ. 30,000 ರೂಪಾಯಿ ಮೇಲೆ ಸಂಬಳ ಸಿಕ್ತಿದ್ರೆ ಮಾತ್ರ ನೀವು 10% ಕಟ್ಟಿ. 30,000 ಕೆಳಗಡೆ ಬೈ ಚಾನ್ಸ್ ಯಾರಿಗಾರು ಸಿಗೋದ್ರೆ ನೀವು ಕಟ್ಟಲೇಬೇಡಿ. ಇದು ನನ್ನ ಚಾಲೆಂಜು. ಆದರೆ ಕಂಡೀಷನ್ ಇಷ್ಟೇ, ಅವನಿಗೆ ನಿಜವಾಗಲೂ ಓದುವ ಇಚ್ಛೆ ಇರಬೇಕು. ಅವರು ಅದೇ ಯಾವುದೇ ಫೋರ್ಸಿಂದ ಬಂದು ಸೇರಿರಬಾರ್ದು. ಭಾರತ ಈಗಾಗಲೇ ಕಾಂಪೀಟ್ ಮಾಡ್ತಿದ್ದೀವಿ ನಾವು, ಬೇರೆ ಅಮೆರಿಕ ಆಗ್ಬೋದು, ಯುರೋಪ್ ಕಂಟ್ರೀಸ್ ಎಲ್ಲರ ಜೊತೆ ಕೂಡ ನಾವು ಫೈಟ್ ಮಾಡ್ತಿದ್ದೀವಿ. ಬಟ್ ಇನ್ನೂ ಕೂಡ ಏನೋ ಆಗಬೇಕು ಅಂತಿದೆ. ಸೊ ಅದು ಆಗ್ತಿದೆಯಾ ವ್ಯವಸ್ಥೆಯಲ್ಲಿ, ಶಿಕ್ಷಣ ವ್ಯವಸ್ಥೆಯಲ್ಲಿ? ಸರ್, ನಾನು ಹೇಳ್ತೇನೆ, ನಮ್ಮ ಭಾರತಕ್ಕೆ ಒಳ್ಳೆ ಅವಕಾಶ ಇದೆ ಸರ್, ಒಳ್ಳೆ ಅವಕಾಶ ಇದೆ. ಯಾರು ಏನು ಬೇಕಾದ್ರೂ ಅಂದ್ಕೊಳ್ಳಿ, ನನಗಂತೂ ತುಂಬ ಪಾಸಿಟಿವ್ ಹೋಪಿದೆ. ನನಗೆ ನಮ್ಮ ದೇಶ ಭಾಳ ಬೆಳೀಲಿಕ್ಕೆ ಅವಕಾಶ ಇದೆ. ಒಂದೇ ಒಂದು ನಾವು ಮಾಡ್ಕೊಳ್ಳೋದಿರ್ತಕ್ಕಂಥ ಸ್ವಲ್ಪ ಬದಲಾವಣೆಗಳು ಮುಖ್ಯ. ಅದು ಯಾವುದು ಸಮಾಜ ಬದಲಾವಣೆ ಅಲ್ಲ, ನಾನು ಬದಲಾವಣೆ ಅಷ್ಟೇ. ನನ್ನ ಮನಸ್ಸು ಬದಲಾವಣೆ, ನನ್ನ ಥಿಂಕಿಂಗ್ ಬದಲಾವಣೆ, ಅದು ಮಾಡಿಕೊಂಡ್ರೆ ಸಾಕು. ನಾನು ಊರೆಲ್ಲ ಒಳ್ಳೇದಾಗಲಿ ಅಂತೇಳಿ ನಾನು ನೋಡೋಕೆ ಹೋದರೆ ಅದು ಆಗೋದಿಲ್ಲ. ಫಸ್ಟ್ ನಾನು ಒಳ್ಳೇದಾಗಿದ್ದೀನ, ನನ್ನಿಂದ ಶುರುವಾಗಬೇಕು. ನನ್ನಿಂದ ಶುರುವಾದರೆ ನನ್ನ ಮನೆಯಿಂದ ಶುರುವಾದರೆ. ನಾನು ಇವತ್ತು ಬೆಳಿಗ್ಗೆನೆ ನಮ್ಮ PhD ಸ್ಕಾಲರ್ಗೆ ಮಾತಾಡುವ ಇಷ್ಟ ಹೇಳಿದೆ, ಈ ಪ್ರಪಂಚದಲ್ಲಿ ಅತಿ ಸುಲಭವಾಗಿ ನಿಮಗೆ ಒಳ್ಳೆಯ ಹೆಸರನ್ನು, ಆಮೇಲೆ ಒಳ್ಳೆಯ ಪದವಿನ ಅಥವಾ ಮೇಲೆ ಹೋಗಲಿಕ್ಕೆ ಏನಿದೆ, ಸುಲಭವಾಗಿ ಏನು ಮಾಡ್ಬೋದು. ಬೇಕೆ ಎಲ್ಲ ಕಾಂಪಿಟೇಷನ್, ಎಲ್ಲ ಏರಿಯಾದಲ್ಲೂ ಕಾಂಪಿಟೇಷನ್ ಇದೆ. ಡಾಕ್ಟರ್ ಆಗಿ ಕಾಂಪಿಟೇಷನ್, ಲಾಯರ್, ಯಾವುದೇ ಪ್ರೊಫೆಷನ್ದಾಗಲೂ ಕಾಂಪಿಟೇಷನ್ ಇದೆ. ಒಂದು ನಿಮಗೆ ಮೇಲೆ ಇರಬೇಕಂತೇಳಿ ಅಥವಾ ಇನ್ನು ಉನ್ನತ ಸ್ಥಿತಿಗೆ ಹೋಗ್ಬೇಕಾದ್ರೆ ಬಹಳ ಸುಲಭವಾಗಿ ಹೋಗ್ಬೋದು. ಅಲ್ಲ ರೀ, ಒಂದು ಉತ್ತಮ ಒಳ್ಳೆ ವ್ಯಕ್ತಿಯಾಗಿ ನೀವು ಬದುಕ್ರಿ. ನೀವು ಸಮಾಜನ ಯಾಕೆ ತಿದ್ದಕ್ಕೆ ಹೋಗ್ತೀರಿ? ನೀವು ಒಳ್ಳೆ ಒಂದು ವ್ಯಕ್ತಿಯಾಗಿ ನೋಡಿ. ಉದಾಹರಣೆ, ನಿಮ್ಮೊಂದು ಅಟೆಂಡರ್ ಬೇಕು, ಒಂದು ಒಳ್ಳೆ ಅಟೆಂಡರ್ ಬೇಕು. ಒಂದು ಸಿನಿಮಾಟೋಗ್ರಫರ್ ಬೇಕು, ಒಳ್ಳೆ ಒಂದು ಸಿನಿಮಾಟೋಗ್ರಫರ್. ಒಂದು ಆಫೀಸರ್ ಬೇಕು, ಒಳ್ಳೆ ಆಫೀಸರ್ ಬೇಕು. ಯಾಕೆ ಅಷ್ಟು ದೂರ ಹೋಗ್ತೀರಿ? ನಿಮ್ಮ ಮನೆ ಪಕ್ಕದಲ್ಲಿ ಒಂದು ನೇಬರ್ ಒಳ್ಳೆಯವ್ರು ಬೇಕು. ನನಗೆ ಒಳ್ಳೆ ಒಂದು ನೇಬರ್ ಸಿಗ್ಲಿಯಪ್ಪ ಅಂತ, ಅದು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಂದರೆ ಒಳ್ಳೆಯವ್ರು ಬೇಕು ಅಂತ. ಈ ಒಳ್ಳೆಯವ್ರನ್ನೇ ನಾವು ಹುಡ್ಕೊಂಡು ಹೋಗ್ತೀವಿ. ನಾವು ಒಳ್ಳೆಯವರಾಗ್ಲಿಕ್ಕೆ ನಾವು ಥರ ಮಾಡ್ತಾಯಿಲ್ಲ. ನಾವು ಮಾದರಿ ಆಗ್ರಿ. ನಾವು ಮಾದರಿಯಾಗಿ ಇದಕ್ಕೆ ಭಾಳ ಡಿಮ್ಯಾಂಡ್ ಇದೆ, ಹೈಯೆಸ್ಟ್ ಡಿಮ್ಯಾಂಡ್ ಇದೆ. ನಿಮ್ಮ ಕ್ವಾಲಿಫಿಕೇಷನ್ ಎಲ್ಲ ಆ ಕಡೆ ಇಡಿ. ಇದಕ್ಕೆ ಈ ಒಳ್ಳೆತನ ಅನ್ನೋದು, ನಿಮ್ಮ ಒಳ್ಳೆ ಹೆಸರು ಗಳಿಸ್ಕೊಂಡು ನೀವು ಒಳ್ಳೆತನವನ್ನು ಅನ್ನಿಸೋದು ಒಂದು ಮಾತ್ರ ಇದ್ರೆ ಸಾಕು, ಆಟೋಮೆಟಿಕ್ಕಾಗಿ ನಿಮಗೆ ಬೇಡಿಕೆ ಬರ್ತದೆ, ನೀವು ಹೋಗ್ತೀರಿ. ಅಂದರೆ ಆ ಕಾನ್ಸೆಪ್ಟನ್ನು ಚೇಂಜ್ ಮಾಡ್ಕೊಳ್ಳಿ. ಬರೀ ಡಿಗ್ರಿಯಿಂದ ಸಿಗುತ್ತೆ ಅಥವಾ ಇನ್ನೊಂದರಿಂದ ಸಿಗುತ್ತೆ, ಹಣದಿಂದ ನಿಮಗೆ ಪದವಿ ಸಿಗುತ್ತೆ, ಇದು ಅದೆಲ್ಲ. ಅದು ಭಾಳ ಖುಷಿ ವಿಚಾರ ಅಂತಂದರೆ ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ಅದೆರಡೂ ಇದ್ದಾಗ ಮಾತ್ರ ಒಂದು ವಿದ್ಯಾರ್ಥಿ ಪರಿಪೂರ್ಣವಾಗಿ ಸೊಸೈಟಿನಲ್ಲಿ ಒಂದು ಜಾಬ್ ಆಗ್ಬೋದು, ಮತ್ತೊಂದಾಗ್ಬೋದು ಫೇಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಗಾರ್ಡನ್ ಸಿಟಿ ಯೂನಿವರ್ಸಿಟಿ ವಿಚಾರ ಬಂದಾಗ ಸ್ಟೂಡೆಂಟ್ಗಳ ಬಗ್ಗೆ ತಾವೇನು ಹೇಳ್ತೀರಿ? ಈಗ ನೋಡಿ ಸರ್, ನಾವು ನಿಜ ವಾಸ್ತುಸ್ಥಿತಿ ಒಪ್ಕೋಬೇಕಾಗಿದೆ. ನಾವು ಓದಿದೊಂದು ಕಾಲ, ಆಮೇಲೆ ನಮ್ಮ ಮಕ್ಕಳ ಕಾಲ, ಆಮೇಲೆ ಇವತ್ತಿನ ಕಾಲ, ಹೆಚ್ಚು ಕಡಿಮೆ 3-4 ಜನ್ರೇಷನ್ ಚೇಂಜ್ ಇದೆ. ಇವತ್ತಿನ ಜನ್ರೇಷನ್ ಮಕ್ಕಳಿಗೆ ಬೇಕಾಗಿದ್ದಲ್ಲ ನಾವು ಆವತ್ತು ಕಲ್ತಿದ್ದು ಅಲ್ವಾ. ನಾವು ಆವತ್ತು ಕಲ್ತದ್ದನ್ನೇ ಇವತ್ತೇನೋ ಆಗಲಿ ಅಂತೇಳಿ ತಿಳ್ಕೊಳ್ಳೋದು ಅದು ಹಠ ಆಗುತ್ತೆ. ಆ ರೀತಿ ಹಠ ಬೇಡ ನಮಗೆ. ಮುಂದಿನ ಪೀಳಿಗೆಗೆ ಏನು ಬೇಕು ಅಂತೇಳಿ ನಾವು ವಿಜುವಲೈಸ್ ಮಾಡಿಕೊಂಡು ಆ ರೀತಿ ನಾವು ಮಾಡಿದಾಗ ನಮ್ಮಂಥ ಹಿಂದಿನ ಕಾಲದ ಜನಗಳಿಗೆ ಭಾಳ ಕಷ್ಟ ಆಗ್ತದೆ. ಬಟ್ ಕಷ್ಟ ಆಯ್ತು ಅಂತ ಹೇಳಿದ ತಕ್ಷಣ ಒಪ್ಕೊಳ್ಳೋದು ಏನು ಕಷ್ಟ? ನಿಜ ಏನೇ ಒಪ್ಕೊಳ್ಳೋದು ಏನು ಪ್ರಾಬ್ಲಮ್? ನಾವು ಒಪ್ಕೋಬೇಕು ಸರ್. ಬದಲಾವಣೆ ಆಗಿದೆ ಹಿಂದಿನ ಕಾಲಕ್ಕೂ ಅಥವಾ ಆ ಜನ್ರೇಷನ್ ಗ್ಯಾಪಿಗೂ ತುಂಬ ಚೇಂಜಸ್ ಆಗಿದೆ. ಈಗ ನಾವು ಅದನ್ನು ಒಪ್ಕೊಂಡು ನಾವೀಗ ಇದನ್ನು ಅಪ್ಕೋಬೇಕು, ಆಗ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಬದಲಾವಣೆ ಒಪ್ಕೋಬೇಕು. ಪೇರೆಂಟ್ಸ್ಗೆ ಹೇಳ್ತೀರಿ ಪ್ರಸ್ತುತವಾಗಿ? ನೋಡಿ, ಪ್ರತಿಯೊಂದು ಪೇರೆಂಟ್ಸು ಕೂಡ ನಾನು ಬೇಕಾದಷ್ಟು ಕಡೆ ಹೇಳಿದ್ದೀನಿ,
ನೀವು ಆ ಡಿಗ್ರಿ ಈ ಡಿಗ್ರಿ ಆ ಸೊತ್ತು ಈ ಸೊತ್ತು ಇದನ್ನೆಲ್ಲ ನೀವು ತಿಳ್ಕೊಂಡು ಅದರ ಹಿಂದೆ ಹೋಗಬೇಡಿ. ಎಜುಕೇಷನ್ ವಿಷಯ ಬಂದಾಗ ಖಂಡಿತವಾಗಲೂ ನೀವು ಸ್ವಲ್ಪ ಲಿಬರಲ್ ಆಗಿರಿ. ಒಳ್ಳೆಯ ವಸ್ತು ತಗೊಳ್ಳುವಾಗ ನಿಜವಾಗಲೂ ನೀವು ಸ್ವಲ್ಪ ಹಣ ಖರ್ಚು ಮಾಡಬೇಕಾಗತ್ತೆ. ನಾವು ಅವರಿಗೆ ಹಬ್ಬ ಮಾಡೋದು ಅಥವಾ ಅವ್ರನ್ನ ಇನ್ನೊಂದು ಮಾಡೋದು, ಆಮೇಲೆ ಮನೆ ಕಟ್ಟೋದು ಅವರಿಗೋಸ್ಕರ, ಅಥವಾ ಅವರಿಗೋಸ್ಕರ ಸೈಟ್ ತೊಗೊಂಡಿಟ್ಕೊಳ್ಳೋದು, ಹಬ್ಬ ಆಮೇಲೆ ಮದುವೆ ಅಂಥದ್ದೆಲ್ಲ ನಾವು ಯೋಚನೆ ಮಾಡಿಕೊಂಡು ಹಣವನ್ನು ನಾವು ಆ ಕಡೆ ಮೀಸಲಾಗಿರ್ತೀವಿ. ಅದ್ರ ಬದಲು ಒಳ್ಳೆಯ ಒಂದು ಎಜುಕೇಷನ್ ಅವರಿಗೆ ನಿಮ್ಮ ಅಫೋರ್ಡಬಿಲಿಟಿ ತಕ್ಕವಾಗಿ ನೀವು ಎಜುಕೇಷನ್ ಕೊಡಿ. ಪಾಯಿಂಟ್ ನಂಬರ್ 1. ಎರಡನೇದು, ಅವರ ಆಯ್ಕೆಗೆ ಬಿಡಿ ಯಾವ ಕೋರ್ಸ್ ಅವ್ರು ಬೇಕು ಅಂತೇಳಿ. ಅವ್ರ ಆಯ್ಕೆಗೆ ಬಿಡಬೇಕು. ಯಾಕಂತೇಳಿದ್ರೆ ಪ್ರತಿಯೊಬ್ಬರಲ್ಲೂ ಏನೋ ಒಂದು ವಿಶೇಷವಾದಂಥ ಗುಣ ಇದೆ. ಅನ್ಫಾರ್ಚುನೇಟ್ಲಿ ಏನಾಗಿದೆ, ನಮ್ಮ ಗುಣ ಏನು ಅಂತೇಳಿ ನಮಗೇ ಗೊತ್ತಿದೆ, ಅಥವಾ ನಮ್ಮ ಕಲೆ ಏನು ಅಥವಾ ನಮ್ಮ ಆಸಕ್ತಿ ಏನು ಅಂತೇಳಿ ನಮಗೇ ಗೊತ್ತಿಲ್ಲದೆ ಎಷ್ಟೋ ಜನ ಹೋಗಿದ್ದಾರೆ ಈ ಪ್ರಪಂಚ ಬಿಟ್ಟು. ಈಗ ಏನಾಗಿದೆ, ನಮ್ಮದು ಪೇರೆಂಟ್ಸ್ ಕಡೆಯಿಂದ ಒಂದು ಫೋರ್ಸ್ ಆಗಿದೆ. ನಮ್ಮ ಇವರು ಡಾಕ್ಟರ್ ಆಗಿದ್ದಾರೆ, ಅಥವಾ ಇವರು ಲಾಯರ್ ಆಗಿದ್ದಾರೆ, ಇವರು ಇಂಜಿನಿಯರ್, ಏನೋ ಈ ರೀತಿ ಕೆಲವು ಭಾವನೆಗಳು ಅವ್ರ ತಲೆ ತುಂಬಿದೆ. ಯಾಕಂದರೆ ಅವ್ರ ಕಡೆಯಿಂದ ಮಾಡೋಕ್ಕಾಗಿಲ್ಲ. ಅವರು ಮಕ್ಕಳ ಮೇಲೆ ಹೇರ್ಲಿಕ್ಕೆ ನೋಡ್ತಾರೆ. ಅದು ಖಂಡಿತ ಆಗಬಾರ್ದು. ಅವ್ರಿಗೆ ಇಚ್ಛೆಗೆ ಬಿಡಿ. ಖಂಡಿತವಾಗಲೂ ಈ ಪ್ರಪಂಚದಲ್ಲಿ ಯಾರೂ ಕೂಡ ನಾನು ಹಾಳಾಗಲಿ ಅಂತ ಕೆಲಸ ಮಾಡಲ್ಲ, ನಾನು ಮೇಲೆ ಬರಲಿ ಅಂತಲೇ ಅವನು ಕೆಲಸ ಮಾಡ್ತಾರೆ. ಈ ದೃಷ್ಟಿಯಲ್ಲಿ ನಾವು ಅವರಿಗೆ ಪ್ರೋತ್ಸಾಹ ಕೊಡಿ. ಯಾಕೆಂದರೆ ಅವನು ಒಳ್ಳೇದಾಗಬೇಕು ಅಂತಲೇ ಅವ್ನು ಮಾಡ್ತಾ ಇರೋದು. ಅವನಿಗೆ ಪ್ರೋತ್ಸಾಹ ಕೊಡಿ. ಅವನು ಒಂದಲ್ಲ ಒಂದು ದಿನ ಬೆಳೀತಾನೆ. ಇದರ ಜೊತೆಯಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಮಕ್ಕಳು ಒಳ್ಳೆಯ ಒಂದು ವ್ಯಕ್ತಿ ಆಗಲಿಕ್ಕೆ ನೀವು ಅವ್ರಿಗೆ ಕಲಿಸಿ. ನೀವು ಅವ್ರಿಗೆ ಹಣ ಅಥವಾ ಅವ್ರದ್ದು ದೊಡ್ಡ ಡಿಗ್ರಿ ಅದೆಲ್ಲ ಇಂಪಾರ್ಟೆಂಟ್. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಒಳ್ಳೆಯ ಒಂದು ವ್ಯಕ್ತಿ ಆಗಲಿಕ್ಕೆ ನೀವು ಅವ್ರಿಗೆ ಕಲಿಸಿರಿ. ಆ ವ್ಯಕ್ತಿಯಾಗ ಕಲಿಸಿದ್ರೆ ಸಾಕು, ಅವ್ರ ಬದುಕು ಅವರೇ ನೋಡ್ಕೋತಾರೆ. ಎಸ್, ಅಂತಿಮವಾಗಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿದೆ. ಇದು ಕೇವಲ ಒಂದು ಸಂಸ್ಥೆ ಅಲ್ಲ, ನಿಮ್ಮ ಒಂದು ಡ್ರೀಮ್ ಪ್ರಾಜೆಕ್ಟ್, ನಿಮ್ಮ ಒಂದು ಕನಸಿನ ಕೂಸು. ಈ ಕೂಸಿಗೆ ಎಲ್ಲ ಕಡೆಯಿಂದ ಕೂಡ ಒಳ್ಳೊಳ್ಳೆ ಅಂಶಗಳನ್ನ ತಂದು, ಆ ಮುತ್ತುಗಳನ್ನ ತಂದು ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಮಾಡಿದ್ದೀರಿ. ಸೊ ಹೇಗೆ ನೀವು ಜನಗಳಿಗೆ ಅಪೀಲ್ ಮಾಡ್ತೀರಿ ಗಾರ್ಡನ್ ಸಿಟಿ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಗೆ, ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ? ನೋಡಿ ಶಿವಕುಮಾರ್ ಸಾಹೇಬ್ರೆ, ನಾನು ನಿಮಗೆ ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಹೇಳಲಿಲ್ಲ. ನಮ್ಮ ಯೂನಿವರ್ಸಿಟಿ ಒಳಗೆ ಇಲ್ಲಿವರೆಗೆ ನನ್ನ ಗಮನಕ್ಕೆ ಯಾವುದೇ ಒಂದು ವಿದ್ಯಾರ್ಥಿ ನಿಜವಾಗಲೂ ಓದಬೇಕು ಅಂತ ಬಂದು ಅವನಿಗೆ ಹಣ ಇಲ್ಲ ಅಂತೇಳಿ ಅವನು ವಾಪಸ್ ಹೋಗಬಾರ್ದು. ಸ್ಟಡಿ ಫಸ್ಟ್, ಪೇ ನೆಕ್ಸ್ಟ್. ಸರ್, ಮತ್ತೆ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಗಾರ್ಡನ್ ಸಿಟಿ ಯೂನಿವರ್ಸಿಟಿ, ಯಾಕಂದರೆ ಇದು ನಾನು ಆಗಲೇ ಹೇಳಿದೆ, ನಂತರ ಕೂಸು, ನಿಮ್ಮ ಡ್ರೀಮ್ ಪ್ರಾಜೆಕ್ಟ್, ದೇಶ ವಿದೇಶ ಎಲ್ಲವನ್ನೂ ಸೂತಿಕೊಡಿ, ಒಳ್ಳೆ ಅಂಶಗಳನ್ನ ತಂದು ಈ ಯೂನಿವರ್ಸಿಟಿ ಕಟ್ಟಿದ್ದೀರಿ, ನಡೆಸ್ತಾ ಇದ್ದೀರಿ. ಸೊ ಏನು ಹೇಳ್ತೀರಿ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ, ಏನು ಅಪೀಲ್ ಮಾಡ್ತೀರಿ? ನೋಡಿ ಶಿವಕುಮಾರ್ ಸಾಹೇಬ್ರೆ, ಖಂಡಿತವಾಗಲೂ ನನ್ನಲ್ಲಿ ಕಳಕಳಿಯುವ ಮನವಿ ಇಷ್ಟೇ, ಪ್ರತಿಯೊಂದು ಪೇರೆಂಟ್ಸ್ ಜೊತೆಗೂ ಮಕ್ಕಳಿಗೆ ಬದುಕಲಿಕ್ಕೆ ಬಿಡಿ. ಅವ್ರಿಗೂ ಯಾವ ಕೋರ್ಸ್ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಯೂನಿವರ್ಸಿಟಿ ಅಥವಾ ಯಾವ ಕಾಲೇಜ್ ಬೇಕು ಅನ್ನೋದು ಸೆಲೆಕ್ಟ್ ಮಾಡ್ಕೊಂಡು ಅವರೇ ಬರಬೇಕು. ಅವರು ಬಂದಾಗ ಮಾತ್ರ ನೀವು ಪ್ರೋತ್ಸಾಹ ಕೊಡಿ. ನೀವು ಇಂಥದಕ್ಕೆ ಸೇರಿ, ನೀವು ಅಂಥದಕ್ಕೆ ಸೇರಿ, ಅಥವಾ ನಾನೇನು ಮಾಡ್ಲಿಕ್ಕೆ ಆಗಲಿಲ್ಲ ಆಸ್ ಎ ಪೇರೆಂಟ್, ನನಗೇನು ಜೀವನದಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲೋ ಅದನ್ನು ನನ್ನ ಮಗನ ಮೇಲೆ ಅಥವಾ ನನ್ನ ಮಗಳ ಮೇಲೆ ಹೇರಬಾರ್ದು. ಯಾಕೆಂತೇಳಿದ್ರೆ ನನ್ನ ಚಿಂತನೆ, ನನ್ನ ಪರಿಸ್ಥಿತಿ ಯಾವಾಗ ಬೇರೆ ಇತ್ತು, ಇವತ್ತಿನ ಚಿಂತನೆ, ಇವತ್ತಿನ ಪರಿಸ್ಥಿತಿ ಬೇರೆ ಇದೆ. ಮಕ್ಕಳ ಥಿಂಕಿಂಗೇ ಅಜಗಜಾಂತರ ವ್ಯತ್ಯಾಸ ಇದೆ, ನಮಗೂ ನಮ್ಮ ಮಕ್ಕಳಿಗೂ ಥಿಂಕಿಂಗ್. ಸೊ ಇದನ್ನು ನಾವು ಫಸ್ಟ್ ಒಪ್ಕೊಂಬಿಡೋಣ. ಎರಡನೇದು ನಾವು ಒಪ್ಕೊಳ್ಳೋಬೇಕಾದ ವಿಷಯ, ಪ್ರತಿಯೊಂದು ವ್ಯಕ್ತಿಗಳಲ್ಲೂ ಏನೋ ಒಂದು ಶಕ್ತಿ ಇದೆ, ಪ್ರತಿ ವ್ಯಕ್ತಿಗಳಲ್ಲೂ ಇದೆ. ಆದರೆ ನಾವು ಅನ್ಫಾರ್ಚುನೇಟ್ ಆಗಿ ನಮಗೆ ಬೇಕಾದಾಗೆ ಅವರ ಶಕ್ತಿ ಆಗಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಪೇರೆಂಟ್ಸು ಅಲ್ಲಿ ಇಡುತ್ತಾರೆ. ಅದಾಗಬಾರ್ದು. ಅವರ ಶಕ್ತಿಯನ್ನು ನೀವು ಸ್ವಲ್ಪ ಗುರುತಿಸಿ, ನೀವು ಸಪೋರ್ಟ್ ಮಾಡಿ ಅವನ್ನ. ಇಲ್ಲಾಂದರೆ ಅವನು ಗುರುತಿಸ್ಕೊಂಡು ಅವ್ನು ಬರಲಿ, ಅದಕ್ಕೆ ನೀವು ಸಪೋರ್ಟ್ ಮಾಡಿ. ಮೂರನೇ ವಿಷಯ, ಯಾವುದೇ ಒಂದು ಎಜುಕೇಷನ್ ಮ್ಯಾಟ್ರ್ ಬಂದಾಗ ನೀವು ಹಣದ ಸಮಸ್ಯೆಯಿಂದ ಅಥವಾ ಇನ್ನೊಂದರ ಸಮಸ್ಯೆಯಿಂದ ಅದು ಸ್ಟಾಪ್ ಆಗಬಾರ್ದು. ನೀವು ಅವನು ಮನೆ ಕಟ್ಟಿ ಕೊಟ್ಟು ಅಥವಾ ಇನ್ನೊಂದು ಮದುವೆ, ಹಬ್ಬ ಇತ್ಯಾದಿಗಳಿಗೆ ನೀವು ಇಷ್ಟೊಂದು ಖರ್ಚು ಮಾಡಬೇಕು ಅಂದರೆ ನೀವು ಇಟ್ಟಿದ್ದೀರಿ. ನಾನು ನೋಡಿದ್ದೀನಿ ಎಷ್ಟೋ ಪೇರೆಂಟ್ಸು ಸೈಟ್ ತೊಗೊಂಡು ಇಟ್ಕೊಂಡಿದ್ದಾರೆ ಮಕ್ಕಳು ಇವಾಗನೇ. ಭವಿಷ್ಯ ಅವನು 10ನೇ ಕ್ಲಾಸಲ್ಲಿ ಓದ್ತಾ ಇದ್ದಾನೆ, ಅವನಿಗಾಗಲೇ ಒಂದು ಸೈಟು, ಅವನಿಗೆ ಇನ್ನೊಬ್ಬರು ಫ್ಲ್ಯಾಟು, ಅದು ಎಲ್ಲ ತೊಗೊಂಡೋಗಿಟ್ಟಿದ್ದಾನೆ. ಈ ಫ್ಲ್ಯಾಟು ಸೈಟು ಎಲ್ಲ ನೋಡಿದ್ರೆ ಅವನಿಗೆ ಓದೋದು ಬಿಟ್ಬಿಡ್ತಾನೆ. ಅವ್ನಿಗೆ ಗೊತ್ತಾಗ್ಬಿಡುತ್ತೆ, ನನಗೆ ಫ್ಲ್ಯಾಟ್ ಇದೆ, ನನಗೆ ಸೈಟ್ ಇದೆ, ಎಲ್ಲ ಇದೆ, ಇದು ಮಾರಿದ ಮೇಲೆ ನನಗೆ ಇಷ್ಟು ದುಡ್ಡು ಬರುತ್ತೆ ಅಂತ. ಅವ್ನ ಕಾನ್ಸಂಟ್ರೇಷನ್ನೇ ತಪ್ಪಾಗುತ್ತೆ. ಆದರೆ ಅವರು ಸಂಪಾದನೆ ಮಾಡಿ ಅಥವಾ ಆಸ್ತಿ ಮಾಡಿ ಅವರಿಗೆ ದಯವಿಟ್ಟು ಇಡ್ಲಿಕ್ಕೆ ಹೋಗಬೇಡಿ. ಅವರು ಆಸ್ತಿಯನ್ನು ಅವರು ಮಾಡಲಿಕ್ಕೆ, ಅದು ಗಳಿಸಲಿಕ್ಕೆ ನೀವು ಅವರಿಗೆ ದಾರಿ ಕೊಡಬೇಕು ನೀವು. ಆದ್ದರಿಂದ ಎಜುಕೇಷನಿಗೆ ನೀವು ದಯವಿಟ್ಟು ಬಾರ್ಗೇನ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಮಾಡಿದಾಗ ನಿಮಗೇನಾಗುತ್ತೆ, ಆ ಮಕ್ಕಳು ಅವನ ದಾರಿ ಅವನು ಕಂಡು ಹಿಡ್ಕೊಳ್ತಾನೆ.
ಇಲ್ಲಾದರೆ ಅವನು ನಿಮ್ಮ ಸೈಟು ನಿಮ್ಮ ಫ್ಲ್ಯಾಟ್ ಮೇಲೆ ದೃಷ್ಟಿ ಬೀಳುತ್ತೆ, ಅವನು ಎಜುಕೇಷನ್ ಡಿಟ್ರ್ಯಾಕ್ ಆಗ್ತಾನೆ. ಇದು ಕೊನೆಯದು ಸರ್. ಆದ್ದರಿಂದ ಆಸ್ತಿ ಬೇಡ, ವಿದ್ಯೆ ಕೊಡಿ, ಇವ್ರನ್ನೇ ಆಸ್ತಿ ಮಾಡಿ. ಅವ್ರನ್ನ ಆಸ್ತಿ. ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಸಂಬಂಧಪಟ್ಟ ಹಾಗೆ ಈಗ ಪೋಷಕರು ಮತ್ತು ವಿದ್ಯಾರ್ಥಿಗಳನ್ನ ಹೇಳೋದಾದರೆ ಏನಂತ ಹೇಳ್ತೀರಿ ಯೂನಿವರ್ಸಿಟಿ ಸಂಬಂಧಪಟ್ಟ ಹಾಗೆ? ನೋಡಿ ಸರ್, ನಮ್ಮಲ್ಲಿ ಹಲವಾರು ಕೋರ್ಸ್ಗಳಿದ್ದಾವೆ. ಇಲ್ಲಿ ಬೆಳೀಲಿಕ್ಕೆ ಅವಕಾಶಗಳು ಬೇಕಾದಷ್ಟಿದೆ. ಇದು ನಿಜವಾಗ್ಲೂ ಒಂದು ವ್ಯಕ್ತಿಯಲ್ಲಿ ಬಂದು, ನಾನು ಇನ್ನೂ ಚಾಲೆಂಜ್ ಮಾಡಿದ್ದೇನೆ ಬೇಕಾದಷ್ಟು ಸರಿ, ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಒಳಗೆ ಬಂದು ಒಂದು ವಿದ್ಯಾರ್ಥಿ ಜೀವನದಲ್ಲಿ ನಾಳೆ ಅವನು ಒಂದು ಉತ್ತಮ ಪ್ರಜೆಯಾಗಿ ಬದುಕಲಿಕ್ಕಾಗದೆ ಹೋದರೆ ಅವನು ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಕರ್ಕೊಂಡೋಗ್ಬಿಡಿ, ಅವನ ಗತಿ ಅಧೋಗತಿನೇ. ಅಂದರೆ ನಮ್ಮಲ್ಲಿ ಒಬ್ಬ ವ್ಯಕ್ತಿ ಬೆಳೀಲಿಕ್ಕೆ ಎಲ್ಲ ಅವಕಾಶಗಳು ಇದ್ದಾವೆ. ಅವನು ಯಾವುದೇ ಫೀಲ್ಡ್ ಆಗಲಿ, ಅವನು ಮೀಡಿಯಾ ಇರಲಿ ಅಥವಾ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಇರಲಿ ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ ಇರಲಿ ಅಥವಾ ಫಾರೆನ್ಸಿಕ್ ಸೈನ್ಸ್ ಇರಲಿ, ಫಿಸಿಯೋಥೆರಪಿ ಇರಲಿ, ಹೋಟೆಲ್ ಮ್ಯಾನೇಜ್ಮೆಂಟ್ ಇರಲಿ, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಯಾವುದೇ ಒಂದು ಕ್ಷೇತ್ರದಲ್ಲಿ ಅವನು ಬೆಳೀಲಿಕ್ಕೆ ಹೈಯೆಸ್ಟ್ ಅವಕಾಶಗಳಿದೆ. ಇಲ್ಲಿ ಈ ಮಲ್ಟಿಪಲ್ ಅವಕಾಶಗಳಿರ್ತಕ್ಕಂಥ ಜಾಗದಲ್ಲಿ ಅವನು ಬೆಳೀಲಿಲ್ಲ ಅಂದರೆ ಅವನು ಎಲ್ಲಿ ತಗೊಂಡೋಗ್ಬಿಡಿ, ಅವನಿಗೆ ಸಾಧ್ಯ ಇಲ್ಲ. ಅದು ನಾನು ಮೊಟ್ಟ ಮೊದಲೇ ಪೇರೆಂಟ್ಗೆ ಹೇಳೋದು, ಇಂಥ ಯೂನಿವರ್ಸಿಟಿಗಳನ್ನು ಹುಡುಕಿ, ನಮ್ಮದು ಮಾತ್ರ ಅಲ್ಲ ಬೇಕಾದಷ್ಟು ಇರ್ಬೋದು, ಅದನ್ನು ಹುಡುಕಿ ಅವನ ಇಚ್ಛೆಗೆ ತಕ್ಕವಾದ ಸ್ಥಳದಲ್ಲಿ ನೀವು ಅವನಿಗೆ ಬಿಡಿ. ಆಮೇಲೆ ಅವನಿಗೆ ಬದುಕಲಿಕ್ಕೆ ಬಿಡಿ, ಎಲ್ಲದಕ್ಕೂ ಕೈ ಹಾಕೋಕೆ ಹೋಗ್ಬಿಡಿ. ಹಿಂಗೆ ಹಾಕು, ಆ ಪ್ಯಾಂಟ್ ಹಾಕು, ಈ ಶರ್ಟ್ ಹಾಕು, ಆ ಕೋರ್ಸ್ ಓದು, ಈ ಕೋರ್ಸ್ ಓದು, ಆ ತಗೋ, ಇದು ತಗೋ, ಇವು ದಯವಿಟ್ಟು ಅವರಿಗೆ ಅವಕಾಶ ಕೊಡಿ. ನಿಮ್ಮ ಕೈನಲ್ಲಿ ಆದಷ್ಟು ಸಪೋರ್ಟ್ ಮಾಡಿ. ಇಲ್ಲದಕ್ಕೆ ನನ್ನ ಕೈಲಲ್ಲಿ ಆಗಲ್ಲಪ್ಪ, ನನ್ನ ಕೈಲಿ ಇಷ್ಟೇ ಆಗುತ್ತೆ ಅಂತ ಹೇಳಿ ಅವರಿಗೆ ಅದು ಒಳ್ಳೆ ರೀತಿಯಲ್ಲಿ ಹೇಳಬೇಕು. ಆಮೇಲೆ ಅವ್ರು ಒಳ್ಳೆ ಕೆಲಸ ಯಾವುದು ನಿಮಗೆ ಇಷ್ಟ ಇಲ್ಲದಿದ್ದರೂ ಪರವಾಗಿಲ್ಲ, ಅವನು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದ ಅಂತೇಳಿ ನಿಮ್ಗೆ ಗೊತ್ತಾದರೆ ಅವನಿಗೆ ಅಪ್ರಿಷಿಯೇಟ್ ಮಾಡಿ, ಆವಾಗ ಗೊತ್ತಿಲ್ಲದೆ ಅವನು ಬೆಳೀತಾನೆ. ನಿಮ್ಮ ಯೂನಿವರ್ಸಿಟಿಗೆ ಒಬ್ಬರು ವಿದ್ಯಾರ್ಥಿ ಓದಬೇಕು ಅಂತ ಬಂದರೆ ಸಂಪೂರ್ಣವಾಗಿ ಪೋಷಕರು ಸ್ವಾತಂತ್ರ್ಯ ಕೊಟ್ಟರೆ ಆತ ಹೊರ ಹೋದಾಗ ಖಂಡಿತ ಸಾಧಕನಾಗ್ತಾನೆ ಅಂತ. ಬಟ್ ಮತ್ತೊಂದು ವಿಷಯ ಕೇಳ್ಪಟ್ಟೆ, ನಿಮ್ಮಲ್ಲಿ ಯಾರು ವಿದ್ಯಾಭ್ಯಾಸ ಮುಗಿಸ್ತಾರೆ ಅವ್ರಲ್ಲೇನೋ ನಾನೊಬ್ಬ ಉದ್ಯಮಿ ಆಗಬೇಕು, ಉದ್ಯಮ ನಡೆಸಬೇಕು, ಮತ್ತೊಂದೇನೋ ಆಗಬೇಕು ಅಂದಾಗಲೂ ಕೂಡ ಅವ್ರನ್ನೂ ಕೂಡ ಕೈ ಹಿಡಿದು ನಡೆಸುವಂಥ ಒಂದಷ್ಟು ಕೆಲಸ ಕಾರ್ಯಗಳು ನಡೀತಾ ಇದೆ ಅಂತ. ಅದೇ ಸರ್, ಸ್ಟಾರ್ಟಪ್ ಪ್ರೋಗ್ರಾಮ್ ಅಂತೇಳಿ ಇನ್ಕ್ಯುಬೇಷನ್ ಸೆಂಟರ್ ಅಂತ ನಾವು ಹೇಳ್ತೀವಿ. ಈಗ ನಮ್ಮ ಯೂನಿವರ್ಸಿಟಿ, ನನ್ನ ಪರ್ಸನಲಾಗಿ ನಾನು 7 ಪ್ಯಾಟೆಂಟ್ ಇದೆ ನನ್ನ ಹೆಸರಲ್ಲಿ. ಓಕೆ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಪ್ರತಿಯೊಬ್ಬರಲ್ಲೂ ಏನೋ ಶಕ್ತಿ ಇದೆ. ಆ ಶಕ್ತಿ ಅವ್ರನ್ನ ಗುರುತಿಸ್ಕೊಳ್ಳದೆ ಅವನು ಸಾಯ್ತಾನೆ, ಅದೇ ದುರಾದೃಷ್ಟ. ಅವನಲ್ಲಿ ಕಲೆ, ಅದರಲ್ಲಿ ಏನು ಶಕ್ತಿ ಇದೆ ಅಂತೇಳಿ ಅವ್ನು ಗುರುತಿಸೋದಿಲ್ಲ, ಅದಕ್ಕೆ ಮುಂದೆ ಅವನು ಸಾವೇ ಬರ್ತದೆ. ಅವನು ಆ ಬದುಕಿರುವಾಗ ಅವನ ಶಕ್ತಿ ಅವನು ಗುರುತಿಸ್ಕೊಂಡ್ಬಿಟ್ರೆ ಅವನು 100% ಸಕ್ಸಸ್ಫುಲ್ ಆಗ್ತಾನೆ. ಅವನು ಅಲ್ಲಿ ನಾವು ಫೇಲ್ಯೂರ್ ಆಗಿದೆ. ಇದು ಬೇರೆಯವ್ರಿಗೆ ಆಗಬಾರ್ದು ಅಂತೇಳಿ ನಾವು ಏನಾದರೂ ನಿಮ್ಮ ಹತ್ರ ಒಂದು ಸ್ಟೂಡೆಂಟ್ ಹತ್ರ ಒಂದು ಐಡಿಯಾ ಇದ್ದರೆ ಆ ಐಡಿಯಾನ ತೊಗೊಂಡೋಗಿ ಸ್ಟಾರ್ಟಪ್ ಅಂತೇಳಿ ನಾವು ಸಪೋರ್ಟ್ ಮಾಡ್ತೀವಿ. ಇನ್ಕ್ಯುಬೇಷನ್ ಸೆಂಟರ್ ಅಂತೇಳಿ ಅದಕ್ಕೆ ಮಾಡಿದ್ದೀವಿ. ಆ ಇನ್ಕ್ಯುಬೇಷನ್ ಸೆಂಟ್ರ್ ಒಳಗೆ ಅವನ ಐಡಿಯಾಗಳನ್ನು ನಾವು ತಂದು ಅಲ್ಲಿ ಬೇಡಿ, ಅದಕ್ಕೆ ನಾವು ಸ್ವಲ್ಪ ಫಂಡನ್ನು ಕೂಡ ಕಂಡಿದ್ದೀವಿ. ಆಮೇಲೆ ನನ್ನ ಸ್ನೇಹಿತರು ಕೂಡ ಇದ್ದಾರೆ. ಒಳ್ಳೆಯ ಐಡಿಯಾ ಇದ್ದರೆ ಖಂಡಿತವಾಗಲು ಫಂಡಿಗೆ, ಹಣಕ್ಕೆ ಯಾವುದೂ ತೊಂದರೆ ಇಲ್ಲ ರೀ, ನಿಜವಾಗ್ಲೂ ಹಣಕ್ಕೆ ತೊಂದರೆ. ಯಾಕೆ ಅಷ್ಟು ದೂರ ಹೋಗ್ತೀರಿ? ನಮ್ಮ ಯೂನಿವರ್ಸಿಟಿ ನಾನು ಆಗಲೇ ಹೇಳಿದಾಗೆ ಸ್ಟಡಿ ಫಸ್ಟ್ ಪೇ ನೆಕ್ಸ್ಟ್. ನಿಮಗೆ ದುಡ್ಡಿಲ್ಲ ಅಂತೇಳಿ ನಮ್ಮ ಒಂದು ಸ್ಟೂಡೆಂಟ್ ನಿಮ್ಮ ಕ್ಯಾಂಪಸ್ಸಿಂದ ಹೋಗಲ್ಲ. ದುಡ್ಡಿಲ್ಲ ಅಂದ ತಕ್ಷಣ ಒಳಗಡೆಗೆ ಸೇರಿಸಲ್ಲ. ಈ ಥರ ಸನ್ನಿವೇಶ ಜಾಸ್ತಿ ಇದೆ ಹೊರಗಡೆ ಭಾಳ. ಅದು ಇಲ್ಲ ಸರ್, ಇಲ್ಲ ಅದು ಆಗಬಾರ್ದು. ಯಾಕೆಂತೇಳಿದ್ರೆ ಇಲ್ಲಿ ಕಲೆ ಇರುವವರು ಅಥವಾ ಅಭಿರುಚಿ ಇರುವವರು ತುಂಬ ಮಕ್ಕಳಿದ್ದಾರೆ. ಅವರು ಕಾರಣಾಂತರದಿಂದ ಅವರು ವಂಚಿತರಾಗಿದ್ದಾರೆ ಹೈಯರ್ ಎಜುಕೇಷನ್ಗೆ. ಅವ್ರ ಮೇಲೆ ಹೋಗಲಿಕ್ಕೆ ಓದಲಿಕ್ಕೆ ಆಗಲಿಲ್ಲ, ಅವರಲ್ಲಿ ಹಣ ಇಲ್ಲ ಅಂತೇಳಿ. ನಾನು ಅದನ್ನು ಚಾಲೆಂಜ್ ಮಾಡ್ತೀನಿ, ಸ್ಟಡಿ ಫಸ್ಟ್ ಪೇ ನೆಕ್ಸ್ಟ್. ಫಸ್ಟ್ ಅವ್ರು ಓದ್ಬಿಟ್ಟು ನಾಳೆ ಸಮಾಜದಲ್ಲಿ ಒಳ್ಳೆಯದೊಂದು ಕೆಲಸ ಇರ್ತದೆ, ಅದು ಚಾಲೆಂಜ್ ಮಾಡಿದ್ದೀನಿ. 30,000 ರೂಪಾಯಿ ಮೇಲೆ ಸಂಬಳ ಸಿಕ್ಕಿದ್ರೆ ಮಾತ್ರ ನೀವು 10% ಕಟ್ಟಿ. 30,000 ಕೆಳಗಡೆ ಬೈ ಚಾನ್ಸ್ ಯಾರಿಗಾರು ಸಿಗೋದ್ರೆ ನೀವು ಕಟ್ಟಲೇಬೇಡಿ. ಇದು ನನ್ನ ಚಾಲೆಂಜು. ಅದ್ರ ಮೇಲೆ 1 ಲಕ್ಷ ಹೋದರೆ ನೀವು 10,000 ಕಟ್ಟಿ. 30,000ದಲ್ಲಿ 3,000, 10% ನಿಮ್ಮ ಸ್ಯಾಲ್ರಿ ಒಳಗೆ ಅಥವಾ ನಿಮ್ಮ ಇನ್ಕಮ್ ಒಳಗೆ ನೀವು ಕಟ್ಟಿ ಫ್ರೀಯಾಗಿ ಓದ್ರಿ, ಇನ್ಕ್ಲೂಡಿಂಗ್ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್. ಅದು ಕೂಡ ಮಾಡಿ. ಆದರೆ ಕಂಡೀಷನ್ ಇಷ್ಟೇ, ಅವನಿಗೆ ನಿಜವಾಗಲೂ ಓದುವ ಇಚ್ಛೆ ಇರಬೇಕು. ಅದು ಯಾವುದೇ ಫೋರ್ಸಿಂದ ಬಂದು ಸೇರಿರಬಾರ್ದು. ಆಮೇಲೆ ಅವನು ಯಾವುದಾರೋ ಸಮಾಜದಲ್ಲಿ ಅವನಲ್ಲಿ ಒಳ್ಳೆ ಒಂದು ಕಲೆ ಇರಬೇಕು. ಎಜುಕೇಷನ್ ಬಿಟ್ಬಿಡಿ, ಕಲೆ ಇರಬೇಕು. ಇಲ್ಲ ಅವನಿಗೆ ಒಳ್ಳೆ ಮಾರ್ಕ್ಸ್ ಇರಬೇಕು. 3 ಕ್ಯಾಟಗರಿ ಇದೆ. ಒಂದು, ಅವನಿಗೆ ಒಳ್ಳೆ ಕಲೆ ಏನಾದರೂ ಇರಬೇಕು, ಅಥವಾ ಅವನಿಗೆ ನಿಜವಾದ ಆಸೆ ಇರಬೇಕು ಓದಬೇಕು ಅಂತ. ಅವ್ನು ನೋಡಿದ ತಕ್ಷಣವೇ ಇವನಲ್ಲಿ ಏನೋ ಒಂದು ಓದಲಿಕ್ಕೆ ಇಷ್ಟ ಆಸೆ ಇದೆ ಅವನಿಗೆ. ಕಾರಣಾಂತರದಿಂದ ಮಾರ್ಕ್ಸ್ ಕಡಿಮೆ ಇರ್ಬೋದು. ಅಥವಾ 3ನೇದು ಒಳ್ಳೆ ಮಾರ್ಕ್ಸ್ ಇರಬೇಕು, ಟಾಪ್ ಇರಬೇಕು. ಈ 3ವರಿಗೂ ಇಲ್ಲಿ ಅವಕಾಶ ಇದೆ. ಅವನ ಹತ್ರ ದುಡ್ಡು ಇಲ್ಲದಿದ್ದರೂ ನಾವು 1 ಪೈಸೆ ಇಲ್ಲದಿದ್ದರೂ ಕೂಡ ನಾವು ಅವನಿಗೆ ಎಜುಕೇಷನ್ ಕೊಡ್ತೀವಿ. ಆಮೇಲೆ
ಅವನು ಸಮಾಜದಲ್ಲಿ ಏನಾರು ಆದಾಗ ಆಮೇಲೆ ವಾಪಸ್ ಕೊಡಲಿ ಅವನು, ಈ ರೀತಿ ಮಾಡಿದ್ವಿ ಸರ್. ಇದಕ್ಕಿಂತ ಮೇಲೆ ಯಾವ ಇನ್ಸ್ಟಿಟ್ಯೂಷನ್ ಮಾಡಲಿಕ್ಕಾಗಲ್ಲ. ಇದು ಇಟ್ಸ್ ಎ ಹ್ಯೂಮನ್ಲಿ ಇಂಪಾಸಿಬಲ್ ಮೋರ್ ದನ್ ದ್ಯಾಟ್. ವೀಕ್ಷಕರೇ, ನಾನು ಭಾಳಷ್ಟು ಬಾರಿ ಹೇಳ್ತಿರ್ತಿದ್ದೆ, ಮೊದಲು ಈ ಹಿಂದೆ 20 ವರ್ಷದ ಹಿಂದೆ ಒಂದು ಗಾದೆ ಮಾತು, ಮನೆ ಕಟ್ಟೋದು ಮದುವೆ ಮಾಡೋದು ಕಷ್ಟ ಇತ್ತು, ಹಣ ಇರಲಿಲ್ಲ. ಪ್ರಸ್ತುತ ಗಾದೆ ಮಾತು, ಖಾಸಗಿ ಶಾಲೆಗಳು, ಖಾಸಗಿ ಆಸ್ಪತ್ರೆ, ಓದೋದು ಭಾಳ ಕಷ್ಟ ಅನ್ನೋದು ಸಹಜವಾದಂಥ ಚಾಲ್ತಿ, ಹೊಸ ಗಾದೆ. ಆದರೆ ಫಾರ್ ದ ಫಸ್ಟ್ ಟೈಮ್ ಅನ್ನೋಕ್ಕಿಂತ ಕರ್ನಾಟಕದಲ್ಲಿ ಕೆಲವು 1, 2, 3, 4 ಅಂತ ಬೆರಳೆಣಿಕೆಯಷ್ಟು ವ್ಯಕ್ತಿಗಳನ್ನ ಎಜುಕೇಷನ್ ಇನ್ಸ್ಟಿಟ್ಯೂಟ್ ವಿಚಾರಕ್ಕೆ ಬರೋದೇ ಆದರೆ ಕರ್ನಾಟಕದ ಏಕೈಕ ಯೂನಿವರ್ಸಿಟಿ ಅಂತ ಹೇಳಿದ್ರೆ ತಪ್ಪಾಗೋಲ್ಲ. ಲೈಕ್ ನೀವೊಂದು ಮಾತು ಹೇಳ್ತಿದ್ರಿ, ಆಸಕ್ತಿ ಇರಬೇಕು, ಹೌದು, ಕಲೆ, ಟ್ಯಾಲೆಂಟ್ ಇರಬೇಕು, ಒಳ್ಳೆ ಮಾರ್ಕ್ಸ್ ಇರಬೇಕು. ಇವ್ರು ಬಂದು ನನಗೆ ಓದ್ತೀನಿ ಅಂತಂದ್ರೆ ಫಸ್ಟ್ ಓದಿ ನಂತರ ಕಟ್ಟಿ ಅನ್ನೋ ಒಂದು ಆಪ್ಷನ್. ಅದು ಕಡೆಯದಾಗಿ ಶಿಕ್ಷಣ ವಂಚಿತರಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಆ ವ್ಯವಸ್ಥೆ ನಿಮ್ಮಲ್ಲಿರ್ತಕ್ಕಂಥದ್ದು ಭಾಳ ಖುಷಿ ಆಯಿತು ಸರ್. ಯಾಕೆಂದ್ರೆ ಶಿಕ್ಷಣ ಅಂದಾಗ ವ್ಯಾಖ್ಯಾನ ಬದಲಾಗಿದೆ ಇವತ್ತು, ಬಟ್ ನಿಮ್ಮಲ್ಲಿ ಶಿಕ್ಷಣ ಅಂತಂದ್ರೆ ವ್ಯಾಖ್ಯಾನ ಬೇರೆ ಥರನೇ ಇದೆ. ಯಾಕಂದ್ರೆ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯಲ್ಲಿ ಶಿಕ್ಷಣದ ಜೊತೆಗೆ ಶಕ್ತಿ, ಆತನಿಗೆ ಉದ್ಯೋಗ ಆಗ್ಬೋದು, ಉದ್ಯಮಿ ಆಗ್ಬೋದು, ಏನು ಬೇಕಾದ್ರೂ ಆಗ್ಲಿಕ್ಕೆ ಅವಕಾಶಗಳಿರ್ತಕ್ಕಂಥದ್ದು. ಬಟ್ ಒಂದು ಚಾಲೆಂಜ್ ಮಾಡಿದ್ರಿ, ನಮ್ಮ ಯೂನಿವರ್ಸಿಟಿಯಲ್ಲಿ ಓದಂಥವ್ರು ಓದು ಮುಗಿದ ಮೇಲೆ ಎಲ್ಲಿ ಬೇಕಾದ್ರೂ ಬದುಕುವಂಥ ಒಂದು ಶಕ್ತಿ ಅವ್ರಿಗಿರುತ್ತೆ. ಇಲ್ಲಿ ನಂತರ ಬದುಕಕ್ಕಾಗಿಲ್ಲ ಅಂದ್ರೆ ಅವ್ರು ಎಲ್ಲೂ ಬದುಕಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮಾತನ್ನು ಹೇಳಿದ್ವಿ. ಆ ಮಟ್ಟಿಗಿನ ಕಾನ್ಫಿಡೆನ್ಸ್ ನಿಮಗಿದೆ, ಭಾಳ ಖುಷಿ ವಿಚಾರ. ಪ್ರಸ್ತುತ ಶಿಕ್ಷಣ ವ್ಯವಸ್ಥೆ ಅನ್ನೋದು ಆಚೆ ಈಚೆ ಅಂತ ಯೋಚನೆ ಮಾಡೋ ಟೈಮಲ್ಲಿ ಅದು ಹಂಗಲ್ಲ ಹೀಗೆ ಅಂತ ಒಂದು ಹೊಸದಾದಂಥ ವಿಷಯವನ್ನು ಮಣ್ಣೆ ಮಾಡಿದ್ರಿ, ಆ ದಿವಸ ನಡೀತಾ ಇದ್ದೀರಿ. ಆ್ಯಂಡ್ ಜೋಸೆಫ್ ಸರ್, ವೀಕ್ಷಕರೇ, ಭಾಳ ಖುಷಿ ಆಗುವಂಥ ವಿಚಾರ. ನಾನು ಆಗಲೇ ಹೇಳಿದೆ, ಶಿಕ್ಷಣ ಅಂದರೆ ಕೇವಲ ಥಿಯರಿ ಅಲ್ಲ, ಪ್ರಾಕ್ಟಿಕಲ್ ಮತ್ತು ಥಿಯರಿ ಎರಡೂ ಸೇರಿದಾಗ ಅದಕ್ಕೊಂದು ವಿದ್ಯಾರ್ಥಿ ಶಕ್ತಿ ಅನ್ನೋದನ್ನ ಪ್ರೂವ್ ಮಾಡ್ತಿದ್ದೀರಿ. ಆ್ಯಂಡ್ ಅಂತಿಮವಾಗಿ ನಮ್ಮ ಆಡಿಯನ್ಸ್ಗೆ ಏನು ಹೇಳ್ತೀರಿ ಫೈನಲಿ? ನೋಡಿ, ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಒಂದು ಮಗುವಿನ 40 ವರ್ಷ ಮಿನಿಮಮ್. ಈಗ ಒಂದು 21 ವಯಸ್ಸು ಹುಡುಗ ಕಂಪ್ಲೀಟ್ ಮಾಡ್ತಾನೆ ಕೋರ್ಸು, ಮತ್ತು ಅವನಿಗೆ 40 ವರ್ಷ ಅಂದರೆ 61 ವಯಸ್ಸು ತನಕ ಅವನು ಕರೆಕ್ಟಾಗಿ ಬದುಕಬೇಕಾದ್ರೆ ನಿಮ್ಮ ಎಜುಕೇಷನ್ ಬೇಸಿಕ್ಕಾಗಿ ನಿಮ್ಮೊಂದು ಟೂಲ್ ಆಗಿರಬೇಕು. ಆ ಟೂಲ್ ಅದೊಂದು ಆಯುಧ, ಅದು ಇದ್ದಂಗೆ. ಆ ಆಯುಧ ಏನು ಮಾಡುತ್ತೆ, ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಆಮೇಲೆ ಅದು ನಮ್ಮ ಬದುಕಲಿಕ್ಕೆ ದಾರಿ ಕೊಡಬೇಕು. ಇಂಥ ಇನ್ಸ್ಟಿಟ್ಯೂಷನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಆಗೇನಾಗುತ್ತೆ, ಕೆಲವು ಕಾಂಪ್ರಮೈಸ್ ಒಂದೇ ದೂರ ಇರ್ಬೋದು. ಉದಾಹರಣೆಗೆ ಗುಲ್ಬರ್ಗದಲ್ಲಿರೋರು ಬ್ಯಾಂಗ್ಳೂರು ಅಂತ, ಯಾಕಂದರೆ ಅಲ್ಲಿ ಪಕ್ಕದಲ್ಲೇ ಇರ್ತದೆ, ಯಾಕೆ ಬರಬೇಕಲ್ಲಿ, ಅಥವಾ ಇನ್ನೊಂದು ದೂರ. ಇದನ್ನೆಲ್ಲ ಆಚೆಗೆ ತಳ್ಳಿ ನೀವು ಅದಕ್ಕೆ ಪ್ರಿಫರೆನ್ಸ್ ಕೊಡಬೇಕು. ಇದು ಒಂದು ನಿಮ್ಮ ಜೀವನಕ್ಕೆ ಏನಾದರೂ ಒಂದು ದಾರಿಯ ಬರಬೇಕು. ಅಂಥ ಎಜುಕೇಷನ್ನ, ಅಂಥ ಇನ್ಸ್ಟಿಟ್ಯೂಷನ್ಗಳಿಗೆ ಮಗುವನ್ನು ಸೇರಿಸಬೇಕು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಸಾಧ್ಯವಾದಷ್ಟು ಮಗುನ ಹಾಸ್ಟೆಲಲ್ಲಿ ಇರಿಸ್ಬೇಕು. ನೀವು ಮನೇಲಿ ಇದ್ಕೊಂಡು ಅಥವಾ ನೆಂಟರ ಮನೆ, ಪೇಯಿಂಗ್ ಗೆಸ್ಟು, ಹೀಗೆ ಹಾಗೆ ಹೀಗೆ ಅಂತೇಳಿ. ಹಾಸ್ಟೆಲ್ ಅಂತ ಹೇಳಿದ್ರೆ ಇವತ್ತು ನೋಡಿ ಸರ್, ನಮ್ಮ ಹಾಸ್ಟೆಲು ಹೋಟೆಲ್ ಇದ್ದಂಗೆ. ನೀವು ಯಾವ ಹೋಟೆಲಲ್ಲಿ ಹೋದ್ರೆ ನಿಮಗೆ ಏನಾಗುತ್ತೆ, ಅವರು ವೆಲ್ಕಮ್ ಮಾಡೋದು ಹೆಂಗೆ, ಹೋಟೆಲ್ ಥರ. ನಮ್ಮದು ನೋಡಿ, ನಾವು ವಾರ್ಡನ್ ಅಂತ ನಾವು ಕರೆಯಲ್ಲ ಯಾರಿಗೂ, ಅಕಮಂಡೇಷನ್ ಆಫೀಸರ್ ಅಂತ ನಾವು ಕರೆಯೋದು. ನಾವು ವಾರ್ಡನನ್ನು ಪದನೇ ತೆಗೆದಾಕ್ಬಿಟ್ಟು, ನೀವು ಯಾವ ಹಾಸ್ಟೆಲ್ಗೆ ಹೋಗಿ ಕರ್ನಾಟಕದಲ್ಲೆಲ್ಲ ಹೋಗಿ ವಾರ್ಡನ್ ನಾವು ವಾರ್ಡನ್ ಅನ್ನೋ ಪದ ಯೂಸ್ ಮಾಡಲ್ಲ. ವಾರ್ಡನ್ ಇರೋದು ಜೈಲಲ್ಲಿಗೆ, ಆ ಜೈಲಲ್ಲಿ ಇರ್ತಾರೆ ಅವರು. ಇಲ್ಲಿ ಬಂದು ಅಕಮಂಡೇಷನ್ ಆಫೀಸರು. ಈ ಅಕಮಂಡೇಷನ್ ಆಫೀಸರಿಗೆ ನಾವು ಅಲ್ಲಿ ಕೊಡಬೇಕಾದ್ರೆ ಸಾಕಷ್ಟು ದಿನ ಟ್ರೈನಿಂಗ್ ಕೊಡ್ತೀವಿ. ನಾವು ಮಕ್ಕಳನ್ನ ಯಾವ ರೀತಿ ನೋಡ್ಕೋಬೇಕು, ನಿಮ್ಮ ಸ್ವಂತ ಮಗುನ ನೀವು ಹೇಗೆ ನೋಡ್ಕೊಳ್ತೀರಿ ಅಂತೀರಿ. ಆ ಮಕ್ಕಳನ್ನು ಹಾಸ್ಟೆಲೊಳಗೆ ಬಿಡಿ. ಆವಾಗ ಏನಾಗುತ್ತೆ, ಬೇರೆ ಮಕ್ಕಳ ಜೊತೆಗೆ ಬದುಕೋದವ್ರು ಕಲ್ತ್ಕೊಳ್ತಾರೆ, ಸೊಸೈಟಿನಲ್ಲಿ ಹೇಗಿರಬೇಕು ಅನ್ನೋದು ಕಲ್ತ್ಕೊಳ್ತಾರೆ, ಅವನ ಸ್ವಂತ ಕಾಲಲ್ಲಿ ಅವನು ಹೆಂಗೆ ನಿಂತ್ಕೊಳ್ಬೇಕು ಅನ್ನೋದು ಕಲ್ತ್ಕೊಳ್ತಾನೆ. ಇದಕ್ಕೋಸ್ಕರ 2ನೇದು ಹಾಸ್ಟೆಲಲ್ಲಿ ಬಿಡಿ. 3ನೇದು ಪದೇ 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 ಅವನಿಗೆ ಬಂದು ಅವನಿಗೆ ಏನು ಮಾಡ್ತಾ ಇದೆಯಾ ಇದು ಹಾಗೆ ಮಾಡಬಾರ್ದು. ದಿನಕ್ಕೆ ಒಂದ್ಸರಿ ಮಾಡಿ ಫಸ್ಟ್, ಆಮೇಲೆ ವಾರಕ್ಕೆ ಒಂದ್ಸರಿ ಫೋನ್ ಮಾಡಿ ಸಾಕು. ದಿನ ಬೆಳಿಗ್ಗೆ ಸಂಜೆ. ನಾನು ನೋಡಿದ್ದೀನಿ, ಮೊನ್ನೆ ಯಾವುದೋ ಒಂದು ಸ್ಟೂಡೆಂಟು ದಿನ 10 ಸರಿ ಅಮ್ಮನ ಜೊತೆ ಮಾತಾಡ್ತಾ ಇರ್ತಾರೆ. 10 ಸರಿ ಮಾತಾಡ್ತಾರೆ. ನಾನು ಹೇಳಿದೆ, ನೀನು ಯಾಕಮ್ಮ ಇಲ್ಲಿ ಬಂದಿದ್ದೀಯ? ಅವು ಮನೆಯಲ್ಲೇ ಕೂತ್ಕೊಳ್ತಾ ಇತ್ತಲ್ಲ, ಯಾಕೆ ಬಂದಿದೆ ಇಲ್ಲಿ? ಇಲ್ಲ, ನಮ್ಮ ಮಮ್ಮಿ ನಾನು ಕೇಳ್ತಾ ಇರ್ತಾರೆ ಅಪ್ಡೇಟ್ ಕೊಡಬೇಕು ಅಂತ. ನೀನು ಅಪ್ಡೇಟ್ ಕೊಡೋಕ್ಕೆ ಏನಾದ್ರು ಕ್ಲಾಸ್ ಮಾನಿಟ್ರ ನಿಂದು ಅಂತ ಕೇಳಿದೆ. ನೀ ಏನು ಕಲೀಲಿಕ್ಕೆ ಸಾಧ್ಯ ಅವರು? ಹಾಗೆ ತಂದೆ ತಾಯಿಗಳು ಕೂಡ ಮಕ್ಕಳನ್ನು ಬದುಕಿಬಿಡ್ಬೇಕಾದ್ರೆ ಅವ್ರು ದಾರಿ ಬಿಡಬೇಕು. ಈಗ ನೋಡಿ ಶಿವಕುಮಾರ್, ನೀವು ಕೂತ್ಕೊಂಡಿದ್ದೀವಿ, ನಾವು ನಮ್ಮ ತಾಯಿ ಮಡಿಲಲ್ಲಿದ್ದವ್ರು. ನಾವು ನಮ್ಮ ತಾಯಿ ಮಡಿಲಲ್ಲಿ ಕೂತ್ಕೊಂಡು ಇನ್ನೂ ತಾಯಿ ನನ್ನನ್ನು ಕೆಳಗೆ ಬಿಡದಿದ್ದರೆ ನಾನು ಇನ್ನೂ ಅಲ್ಲೇ ಇರ್ತಾ ಇದ್ದೆ. ನನ್ನ ತಾಯಿ ಕೆಳಬಿಟ್ಟು ನಾನು ಹೋದೆ, ನಾನು ಬಿದ್ದೆ, ನನ್ನ ತಾಯಿ ಬಂದು ಎತ್ಕೊಂಡ್ರು, ಮತ್ತೆ ಬಂದೆ, ಮತ್ತೆ ಎದ್ದೆ, ಮತ್ತೆ ಬಿದ್ದೆ. ನಾನು ಎದ್ದು ಬಿದ್ದೇ ನಾನು ಇವತ್ತು ಇಲ್ಲಿ ಕೂತ್ಕೊಂಡಿದ್ದೀನಿ ಅಥವಾ ನಿಂತ್ಕೊಂಡಿದ್ದೀನಿ. ನಾನು ಇಲ್ಲಾಂದ್ರೆ ನಾನು ನಿಂತ್ಕೊಳ್ತಾ ಇರಲಿಲ್ಲ. ಈ ಮಕ್ಕಳಿಗೆ ಎದ್ದು ಬೀಳುವ ಅವಕಾಶ ನೀವು ಕೊಡಿ. ಬಿದ್ದ ತಕ್ಷಣ ಪ್ರಪಂಚ ಮುಗಿದೋಗಿಲ್ಲ, ಕೈಕಾಲು ಮುರ್ಕೊಂಡವರೆಲ್ಲ ಸತ್ತೋಗಿಲ್ಲ.
ಸೊ ಅವ್ರನ್ನ ಬದುಕಲಿಕ್ಕೆ ನಾವು ಫಸ್ಟ್ ಅವಕಾಶ ಕೊಡಿ. ಈ 3 ವಿಷಯ ನಾನು ಫಸ್ಟ್ ಹೇಳ್ತೀನಿ. ಒಂದು, ನೀವು ಅವ್ರ ಬದುಕು ಆಗಬೇಕಾದ್ರೆ ಒಳ್ಳೆ ಇನ್ಸ್ಟಿಟ್ಯೂಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. 2ನೇ ವಿಷಯ, ಅವ್ರಿಗೆ ಹಾಸ್ಟೆಲಲ್ಲಿ ಇರ್ಬಿಡಿ. 3ನೇದು, ಪದೇ ಪದೇ ಅವ್ರ ವಿಷಯದಲ್ಲಿ ತಲೆ ಹಾಕಕ್ಕೆ ಹೋಗ್ಬೇಡಿ. ಅವ್ರ ಪಾಲನೆ ಮಾಡಿ ಸ್ವಾತಂತ್ರ್ಯವನ್ನು ಕೂಡ ಸಾಧನೆ ಮಾಡಕ್ಕೆ ಅವಕಾಶ ಆಗುತ್ತೆ. ಸ್ವಾತಂತ್ರ್ಯ ಕೊಡಿ. ಹೌದು, ಸ್ವಲ್ಪ ದೂರದಿಂದ ಅಬ್ಸರ್ವ್ ಮಾಡಿ, ಸ್ವಲ್ಪ ನೋಡಿ, ಏನಾರ ತಪ್ಪು ದಾರಿಗೆ ಏನಾರ ಹೋದರೆ ಸ್ವಲ್ಪ ತಿದ್ದಿ. ಆಮೇಲೆ ಒಂದು ಹೇಳ್ತೀನಿ ನಾನು, ಈ ಪ್ರಪಂಚದಲ್ಲಿ ಯಾವ ಮಗು ಕೂಡ ತಪ್ಪು ದಾರಿ ಹಿಡಿಬೇಕು ಅಂತ ಅವ್ನು ಮೆಂಟಲಿ ಡಿಸೈಡ್ ಮಾಡ್ದೋ ನಾನು ಒಳ್ಳೇದು ಮಾಡ್ಲಿಕ್ಕೆ ಆಗಲಿಲ್ಲ, ಒಳ್ಳೇದು ಮಾಡ್ಲಿಕ್ಕೆ ಆಗೋದಿಲ್ಲ, ಆಗೋದೂ ಇಲ್ಲ. ಅದು ಅವ್ನು ತಪ್ಪು ದಾರಿ ಅವ್ನು ಹಿಡಿಬೇಕು ಅಂತ ಮನಸ್ಸೊಳಗೆ ಡಿಸೈಡ್ ಮಾಡಿದ್ರೆ ಆ ದಾರಿನೇ ಹಿಡಿತಾನೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಸಾಧ್ಯವಾದಷ್ಟು ಅವಕಾಶ ಮಾಡಿಕೊಡ್ಬೇಡಿ. ನಿಮ್ಮ ಪ್ರೀತಿ ಇರಲಿ. ಒಂದು ಅವನು ಸುಳ್ಳು ಹೇಳ್ದ ಅಂತ ಇಟ್ಕೊಳ್ಳಿ, ದಯವಿಟ್ಟು ಇದು ಹೇಳ್ಬೇಡಪ್ಪ ಅಂತೇಳಿ ನೀವು ಅವ್ನ ಪ್ರೀತಿಯಿಂದ ಅವನಿಗೆ ಹೇಳಿ, ಆವಾಗ ಅವನಿಗೆ ಅರಿವಾಗುತ್ತೆ ಈಗ ಹೇಳಬಾರ್ದು ಅಂತೇಳಿ. ಈಗ ಸುಳ್ಳು ನಿಜ ಬಂದಾಗ ದೊಡ್ಡ ಪ್ರಶ್ನೆ ಅದು, ಆಮೇಲೆ ಬರ್ತದೆ ಅದು. ನಾವು ಯಾವುದೋ ಸಮಯ ಸಿಗ್ದಾಗ ಮಾತಾಡೋದು, ಸುಳ್ಳು ಯಾವುದು, ನಿಜ ಯಾವುದು, ಸತ್ಯ ಯಾವುದು, ಇದನ್ನೆಲ್ಲ ನಾವು, ಇದು ಭಾಳ ದೊಡ್ಡ ಸಬ್ಜೆಕ್ಟ್ ಇದು, ನೀವು ಮಾತಾಡ್ಬೇಕು. ಇಷ್ಟೇ ಹೇಳೋದು, ಸಾಧ್ಯವಾದಷ್ಟು ಆ ಪೇರೆಂಟ್ ಆಗಿರಿ. ಪೇರೆಂಟ್ ಜಾಸ್ತಿ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಅದೊಂದು ಜೀವಿ, ಅದು ನೀವು ಒಂದು ಜೀವಿ. ಆ ಜೀವಿಗೆ ಬದುಕಲಿಕ್ಕೆ ಬಿಡಿ, ಸ್ವಾತಂತ್ರ್ಯ ಕೊಡಿ. ದಿಸ್ ಇಸ್ ವಾಟ್ ಐ ವಾಂಟ್ ಟು ಸೇ ಸರ್. ಎಸ್ ವೀಕ್ಷಕರೇ, ನಿಮಗೆ ದೀರ್ಘಕಾಲದ ಈ ಒಂದು ಸಂದರ್ಶನ ನಿಮ್ಗೆ ಅರ್ಥ ಆಗಿರುತ್ತೆ. ಬಹುತೇಕ ಏನು ಇನ್ಸ್ಟಿಟ್ಯೂಟ್ಗಳಾಗಲಿ, ಕಾಲೇಜಸ್ ಆಗಲಿ, ಯೂನಿವರ್ಸಿಟಿ ಆಗಲಿ ಬಂದಾಗ ಎಸ್ ನಮ್ಮಲ್ಲಿ ಈ ಕೋರ್ಸ್ ಇದನ್ನು ಸೇರಿಸಿ ಅಂತ ಹೇಳ್ತಾರೆ. ಬಟ್ ಜೋಸೆಫ್ ಸರ್ ಅದು ಹೇಳಲಿಲ್ಲ. ಒಬ್ಬ ವಿದ್ಯಾರ್ಥಿ ಸಕ್ಸಸ್ ಆಗೋದು ಹೇಗೆ, ಒಬ್ಬ ವ್ಯಕ್ತಿ ಸಕ್ಸಸ್ ಆಗೋದು ಹೇಗೆ, ಒಬ್ಬ ವ್ಯಕ್ತಿ ಸಾಧಕ ಆಗೋದು ಹೇಗೆ, ಯಾವ ಅವಕಾಶ ಕೊಟ್ಟು ಹೇಗಾಗುತ್ತೆ, ಹಾಗೆ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳು ಯಾಕೆ ಸಕ್ಸಸ್ ಆಗ್ತಿದ್ದಾರೆ, ಯಾವ ಕಾರಣಕ್ಕೆ ಸಾಧನೆ ಮಾಡ್ತಿದ್ದಾರೆ, ಯಾವ ಕಾರಣಕ್ಕೆ ತುಂಬ ಚೆನ್ನಾಗಿ ಓದ್ತಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ರು. ಈ ಕಾರಣಕ್ಕೋಸ್ಕರನೇ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯ ಡಾಕ್ಟರ್ ಜೋಸೆಫ್ ಸರ್ ಅವ್ರನ್ನ ಸಂದರ್ಶನ ಮಾಡಿದ್ದು. ಸ್ಪಷ್ಟವಾಗಿ ಹೇಳಿದ್ರು, ಶಿಕ್ಷಣ ಅನ್ನೋದು ಇವತ್ತು ಬೇರೆ ಬೇರೆ ವ್ಯಾಖ್ಯಾನ ಇರುವಂಥ ಸಂದರ್ಭದಲ್ಲಿ ಶಿಕ್ಷಣ ಅನ್ನೋದು ಶಕ್ತಿ, ಶಿಕ್ಷಣ ಹೇಗಿರಬೇಕು ಅನ್ನೋದನ್ನ ಇಲ್ಲೇ ಸುತ್ತಿ ಅಲ್ಲ, ಇಡೀ ಪ್ರಪಂಚವನ್ನು ಸುತ್ತಿ ಒಳ್ಳೆಯ ಅಂಶಗಳನ್ನ ತಂದು ಈ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯನ್ನು ಕಟ್ತಾ ಇದ್ದೀರಿ, ಬೆಳೆಸ್ತಾ ಇದ್ದೀರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಭಾರತದ ವಿದ್ಯಾರ್ಥಿಗಳ ಭವಿಷ್ಯ ಹೇಗಿರಬೇಕು, ಆ ವಿದ್ಯಾರ್ಥಿ ಭವಿಷ್ಯದ ಶಕ್ತಿ ಹೇಗಾಗಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ರಿ. ವೀಕ್ಷಕರೇ, ಒಂದು ರೀತಿ ಲೈಕ್ ವಿಕಿಪೀಡಿಯಾ ಸರ್ ಎಲ್ಲ ವಿಷಯಗಳನ್ನೂ ಸ್ಪಷ್ಟವಾಗಿ, ನೇರವಾಗಿ ಅರ್ಥ ಆಗೋ ರೀತಿಯಲ್ಲಿ ಮಾತನಾಡ್ತಾರೆ. ನನಗೆ ಯಾಕೋ ಈ ಸಂದರ್ಶನ ಇಲ್ಲಿಗೆ ಮುಗಿಸ್ಲೇಬೇಕು, ಸಮಯದ ಅಭಾವ. ಆದರೆ ಮತ್ತೆ ಆಗಿಂದಾಗೆ ಸರ್ನ ಭೇಟಿ ಮಾಡಿ ನಿಮ್ಗೆ ಮತ್ತಷ್ಟು ಇನ್ಫಾರ್ಮೇಷನ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಧನ್ಯವಾದ ಸರ್, ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ರಿ ನಮ್ಮ ವೀಕ್ಷಕರಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಡಾಕ್ಟರ್ ಜೋಸೆಫ್ ಸರ್ ಸ್ಪಷ್ಟವಾಗಿ, ನಿರರ್ಗಳವಾಗಿ ಏನು ಬೇಕು, ಏನಾಗಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದರು. ಅವರಿಗೆ ಧನ್ಯವಾದ ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತೇನೆ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.